ಉತ್ತರ ಭಾರತದ ವಿರುದ್ಧ ಸೆಟೆದು ನಿಂತ ದಕ್ಷಿಣ ಭಾರತ. ಉತ್ತರ ದಕ್ಷಿಣ ಭಾರತದ ನಡುವೆ ನಡೆಯುತ್ತಾ ಸಂಘರ್ಷ. ಕೇಂದ್ರದ ವಿರುದ್ಧ ಹೊಸ ಸಮರಕ್ಕೆ ಸಜ್ಜಾದ ಸೌತ್ ಸ್ಟೇಟ್ಸ್. ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಿದ ದಕ್ಷಿಣ ರಾಜ್ಯಗಳು. ದಕ್ಷಿಣ ರಾಜ್ಯಗಳ ಸಮರಕ್ಕೆ ಕಂಗೆಟ್ಟಿದೆಯಾ ಕೇಂದ್ರ ಸರ್ಕಾರ? ಎಸ್, ಉತ್ತರ ಭಾರತದ ವಿರುದ್ಧ ಸೆಟೆದು ನಿಂತ ದಕ್ಷಿಣ ಭಾರತ. ಉತ್ತರ ದಕ್ಷಿಣ ಭಾರತದ ನಡುವೆ ನಡೆಯುತ್ತಾ ಸಂಘರ್ಷ. ಕೇಂದ್ರದ ವಿರುದ್ಧ ಹೊಸ ಸಮರಕ್ಕೆ ಸಜ್ಜಾದಂತಹ ಸೌತ್ ಸ್ಟೇಟ್ಸ್. ಮೋದಿ ಸರ್ಕಾರದ ವಿರುದ್ಧ ಸಮರ ಸಾರಿದ ದಕ್ಷಿಣ ರಾಜ್ಯಗಳು. ದಕ್ಷಿಣ ರಾಜ್ಯಗಳ ಸಮರಕ್ಕೆ ಕಂಗೆಟ್ಟಿದೆಯಾ ಕೇಂದ್ರ ಸರ್ಕಾರ? ಮೊದಲು ಹಿಂದಿ ವಿರುದ್ಧ ಹೋರಾಟ ನಡೆಸಿದ್ದ ಸೌತ್ ಸ್ಟೇಟ್ಸ್ ಈಗ ಮತ್ತೊಂದು ವಿಚಾರಕ್ಕೆ ದಕ್ಷಿಣ ರಾಜ್ಯಗಳ ರಣಕಹಳೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರಕ್ಕೆ ಸಿದ್ದರಾಮಯ್ಯ ಸಾಥ್. ಸ್ಟಾಲಿನ್ ಸಮರಕ್ಕೆ ಕೈ ಜೋಡಿಸಿದ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಬೆಂಬಲದಿಂದ ಸ್ಟಾಲಿನ್ಗೆ ಬಂತು ಆನೆ ಬಲ. ಕೇಂದ್ರದ ವಿರುದ್ಧದ ಸಮರಕ್ಕೆ ಒಂದಾಗುತ್ತಿರುವ ಸದರ್ನ್ ಸ್ಟೇಟ್ಸ್. ಎಸ್, ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರಕ್ಕೆ ಈಗ ಸಿದ್ದರಾಮಯ್ಯ ಅವರು ಸಾಥ್ ಕೊಟ್ಟಿರುವಂತಹದ್ದು. ಕೇಂದ್ರದ ವಿರುದ್ಧ ಇವರೆಲ್ಲರೂ ಕೂಡ, ಸ್ಟಾಲಿನ್ ಆಗಿರ್ಬೋದು, ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ಹೋರಾಟ ಮಾಡಲಿಕ್ಕೆ ನಿಂತಿರುವಂತಹದ್ದು. ಸ್ಟಾಲಿನ್ ಸಮರಕ್ಕೆ ಕೈ ಜೋಡಿಸಿದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ. ತಮಿಳುನಾಡು ಸಿ ಎಂ ಆಗಿರುವಂತಹ ಸ್ಟಾಲಿನ್ ಅವರ ಸಮರಕ್ಕೆ ಈಗ ಕರ್ನಾಟಕದ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಈಗ ಸಾಥ್ ಕೊಟ್ಟಿರುವಂತಹದ್ದು. ಈಗಾಗಲೇ ಮೊದಲು ಹಿಂದಿ ವಿರುದ್ಧ ಹೋರಾಟ ನಡೆಸಿದಂತಹ ಸೌತ್ ಸ್ಟೇಟ್ ಈಗ ಮತ್ತೊಂದು ವಿಚಾರಕ್ಕೆ ದಕ್ಷಿಣ ರಾಜ್ಯಗಳ ರಣಕಹಳೆ ಈಗ ಮೊಳಗಿರುವಂತಹದ್ದು. ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರಕ್ಕೆ ಈಗ ಸಿದ್ದರಾಮಯ್ಯ ಅವರು ಸಾಥ್ ಕೊಟ್ಟಿರುವಂತಹದ್ದು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಮುಂದಾಗಿರುವಂತಹ ಕೇಂದ್ರ ಸರ್ಕಾರ. ಮಹಾ ಹೋರಾಟಕ್ಕೆ ಸಜ್ಜಾಗಿರುವ ತಮಿಳುನಾಡು ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅವರನ್ನು ಸಭೆಗೆ ಆಹ್ವಾನಿಸಿರುವಂತಹ ತಮಿಳುನಾಡು ಸರ್ಕಾರ. ಮಾರ್ಚ್ 22ರಂದು ಚೆನ್ನೈನಲ್ಲಿ ಹೋರಾಟದ ಪೂರ್ವಭಾವಿ ಸಭೆ. ಈ ಸಭೆಗೆ ಹೋಗಲು ಒಪ್ಪಿಗೆ ಸೂಚಿಸಿರುವಂತಹ ಸಿದ್ದರಾಮಯ್ಯ ತಮಿಳುನಾಡು ಜನಪ್ರತಿನಿಧಿಗಳ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಸಭೆಗೆ ಆಹ್ವಾನಿಸಿರುವಂತಹ ತಮಿಳುನಾಡು ಮಾರ್ಚ್ 22ರಂದು ಚೆನ್ನೈನಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ಕೂಡ ನಡೀತಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಸಭೆಗೆ ಆಹ್ವಾನಿಸಿರುವಂತಹ ತಮಿಳುನಾಡು ಸರ್ಕಾರ ಮಾರ್ಚ್ 22ರಂದು ಚೆನ್ನೈನಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ನಡೀತಿರುವಂಥದ್ದು. ಈ ಸಭೆಗೆ ಹೋಗಲು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ತಮಿಳುನಾಡು ಜನಪ್ರತಿನಿಧಿಗಳ ನಿಯೋಗದಿಂದ ಸಿಎಂಗೆ ಆಹ್ವಾನ. ಎಸ್, ಮಾರ್ಚ್ 22ನೇ ತಾರೀಕು ತಮಿಳುನಾಡಿನಲ್ಲಿ ಒಂದು ಬೃಹತ್ತಾದಂತಹ ಒಂದು ಸಭೆ ಅಥವಾ ಹೋರಾಟ ನಡೀತಾ ಇದೆ. ಆ ಒಂದು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ತಮಿಳುನಾಡಿನ ಸಿ ಎಂ ಆಗಿರುವಂತಹ ಸ್ಟಾಲಿನ್ ಅವರು ಈಗ ಅವರನ್ನು ಕೂಡ ಇನ್ವೈಟ್ ಮಾಡಿರುವಂತಹದ್ದು. ತಮಿಳುನಾಡು ಜನಪ್ರತಿನಿಧಿಗಳ ನಿಯೋಗದಿಂದ ಸಿ ಎಂಗೆ ಆಹ್ವಾನ ಬಂದಿರುವಂಥದ್ದು. ಲೋಕಸಭೆ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಮುಂದಾಗಿರುವಂತಹ ಕೇಂದ್ರ ಸರ್ಕಾರ. ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರದ ಬೆಂಬಲವನ್ನು ತಮಿಳುನಾಡು ಸರ್ಕಾರ ಈಗ ಕೇಳಿರುವಂಥದ್ದು. ಅವರ ಬೆಂಬಲಕ್ಕೆ ರಾಜ್ಯದ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸೂಚನೆಯನ್ನು ಕೊಟ್ಟಿರುವಂತಹದ್ದು.